Hello friends, good morning to all. Welcome to Smile Talk Paramedical channel. ಫ್ರೆಂಡ್ಸ್, ಕೆ ಸಿ ಇ ಟಿಯ ಒಂದು ಸೆಕೆಂಡ್ ಮೋಕ್ ರಿಸಲ್ಟ್ಸ್ ಕಾಯ್ತಾ ಇದ್ದೀವಿ. ಆದರೆ ಆಪ್ಷನ್ ಎಂಟ್ರಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದೀರಿ, ಸೆಕೆಂಡ್ ಮೋಕ್ ರಿಸಲ್ಟ್ಸ್ ವೇಟ್ ಮಾಡ್ತಾಯಿದ್ದೀರಿ, ಇವತ್ತಂತೂ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಆಗೋದಿಲ್ಲ. ಬಿಕಾಸ್ ಆಫ್ ಇವತ್ತು ಒಂದು ಆಪ್ಷನ್ ಎಂಟ್ರಿ ಏನಿದೆ ಈಗಾಗಲೇ ಕೊಟ್ಟಿದ್ದರು, ಮತ್ತು ಅದನ್ನು ಡೇಟನ್ನು ಎಕ್ಸ್ಟೆನ್ಷನ್ ಮಾಡಿ ಸೊ ಇವತ್ತು ಮಧ್ಯಾಹ್ನ ತನಕನೂ ಕೂಡ ಒಂದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಒಂದು ಟೈಮನ್ನು ಎಕ್ಸ್ಟೆಂಡೆಡ್ ಮಾಡಲಾಗಿದೆ. ಸೊ ಇವತ್ತು ಏನಂದ್ರೆ ಇವತ್ತು ಆಪ್ಷನ್ ಎಂಟ್ರಿ ಕ್ಲೋಸ್ ಆಗುತ್ತೆ. ಸೊ ನೀವು ನೋಡ್ಬೋದು, ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಮತ್ತು ಎಕ್ಸ್ಟ್ರಾ ಒಂದು ಟೈಮನ್ನು ಕೊಟ್ಟು ಅದು ಇವತ್ತಿಗೆ ಕ್ಲೋಸ್ ಆಗುತ್ತೆ. 20ನೇ ತಾರೀಕಿಗೆ ಇವತ್ತು 1 ಗಂಟೆ ತನಕ ಕ್ಲೋಸ್ ಆಗುತ್ತೆ. ಸೊ 1 ಗಂಟೆಗೆ ಕ್ಲೋಸ್ ಆದಮೇಲೆ ಇನ್ನು ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಲೇಟ್ ನೈಟ್ ಆಗಿನೂ ಒಂದು ಆಪ್ಷನ್ ಎಂಟ್ರಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ಬೋದು. ಬೇಗ ಮಾಡಿದರೆ ಮಾತ್ರ. ಇಲ್ಲಪ್ಪ ಅಂತಂದರೆ 2 ರಿಂದ 3 ದಿನ ಅಂತ ಕಾಮನ್ ಆಗಿ ಏನಂತಂದರೆ ಅವ್ರು ಹೇಳಿರೋ ಪ್ರಕಾರ, ಹಳೆಯ ಒಂದು ಆದೇಶದ ಪ್ರಕಾರ ಆಪ್ಷನ್ ಎಂಟ್ರಿ ಮಾಡಿದ 2 ಅಥವಾ 3 ದಿನಗಳ ಒಳಗಾಗಿ ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಪ್ರತಿ ಸಾರಿ ಹೇಳ್ತಾಯಿದ್ರು. ಸೊ ಅದೇ ರೀತಿಯಾಗಿ ಏನಾಗ್ಬೋದು ಅಂತಂದರೆ, ಈಗೇನು ನೀವು ಮೋಕ್ ರಿಸಲ್ಟನ್ನು ಆಪ್ಷನ್ ಎಂಟ್ರಿ ಮಾಡಿದ್ದೀರಿ ಅದು ಏನಾಗ್ಬೋದು, ಇವತ್ತು ನೈಟಲ್ಲಿ ಬರ್ಬೋದು ಅಥವಾ ನಾಳೆ ಅಥವಾ ನಾಡಿದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆದರೆ ಒಳ್ಳೆಯದು. ಬಿಕಾಸ್ ಆಫ್ ಇಲ್ಲಿ ಏನಾಗ್ತಾಯಿದೆ ಅಂದರೆ, ಕೆದವರು ಒಂದು ಹೈ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಕಂಬೈನ್ ಆದಂಥ ಒಂದು ರಿಸಲ್ಟನ್ನು ಮತ್ತು ಕಂಬೈನ್ ಆದಂಥ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡೋದ್ರಿಂದ ನಾನು ಎಕ್ಸೆಪ್ಟೆಡ್ ಮಾಡಿದ ಹಾಗೆ ನಾಳೆ ಈವ್ನಿಂಗ್ ತನಕ ರಿಸಲ್ಟ್ ಏನಾದರೂ ಅನೌನ್ಸ್ಮೆಂಟ್ ಆಗ್ಬೋದು. ಬಿಕಾಸ್ ಆಫ್ ಎಲ್ಲ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಡಿಲೇ ಮಾಡದೇ ಇರ್ಬೋದು, ಯಾಕಂದರೆ ಈ ಮಂತ್ ಒಳಗಡೆ ಒಂದು ಫಸ್ಟ್ ರೌಂಡನ್ನು ಕ್ಲೋಸ್ ಮಾಡಬೇಕಾಗಿದೆ. ಸೊ ಆ ಒಂದು ಕಾರಣದಿಂದ ಏನು ಮಾಡ್ಬೋದು, ನಾಳೆ ಈವ್ನಿಂಗ್ ತನಕ ರಿಸಲ್ಟ್ ಏನಾದರೂ ಅನೌನ್ಸ್ಮೆಂಟ್ ಆಗುವಂಥ ಸಾಧ್ಯತೆ ಇದೆ. ಇಲ್ಲಪ್ಪ ಅಂದರೆ ನಾಡ್ದು ಆಗ್ಬೋದು ಅಷ್ಟೇ. ಬಟ್ ಲೇಟ್ ಅಂತೆ ಆಗ್ಬೋದು ಅಂತ ಎಕ್ಸೆಪ್ಟೆಡ್ ಇದೆ.